ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟ ಟೈಮ್ ಮತ್ತು ಒಳ್ಳೆ ಟೈಮ್ ಅಂತ ಎಲ್ಲರ ಲೈಫಲ್ಲಿ ಬಂದು ಹೋಗಿರುತ್ತದೆ. ಆದರೆ ಯಾವಾಗ ಬೆಸ್ಟ್ ಟೈಮ್ ಬರುತ್ತೆ, ಯಾವಾಗ ಹೋಗುತ್ತೆ, ಇವೆಲ್ಲವೂ ನಮ್ಮ ರಾಶಿಗಳ ಮತ್ತು ಗ್ರಹಗಳ ಸ್ಥಾನ ಪಲ್ಲಟಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೌದು, ಸದ್ಯ ಇದೀಗ ಶಿವರಾತ್ರಿ ಬಳಿಕ ಕೆಲವರಿಗೆ ವಿಪರೀತ ರಾಜಯೋಗ ಬರುತ್ತಿದೆಯಂತೆ. ಹಾಗಾದ್ರೆ ಬನ್ನಿ, ಯಾವುದು ಆ ರಾಶಿಗಳು, ಏನೆಲ್ಲ ಲಕ್ಕಿದೆ ಅಂತ ನೋಡೋಣ. ಸದ್ಯ ಬುಧ ಗ್ರಹವು ತನ್ನ ರಾಶಿ ಚಕ್ರ ಚಿಹ್ನೆಯನ್ನು ಬದಲಾಯಿಸಿದೆ. ಹಾಗೆ ಕುಂಭ ರಾಶಿಯಲ್ಲಿದೆ. ಈ ಕಾರಣದಿಂದಾಗಿ ಅಪರೂಪದ ವಿರುದ್ಧ ರಾಜಯೋಗವು ರೂಪುಗೊಂಡಿದೆಯಂತೆ. ಹೀಗಾಗಿ ವಿಪರೀತ ರಾಜಯೋಗವು ರೂಪುಗೊಳ್ಳುತ್ತದೆ. ಈ ಯೋಗವು ವ್ಯಕ್ತಿಗೆ ಅಪಾರ ಯಶಸ್ಸನ್ನು ನೀಡುತ್ತದೆ. ಫೆಬ್ರವರಿ 20ರಂದು ಕುಂಭ ರಾಶಿಯಲ್ಲಿ ಬುಧ ಗ್ರಹವು ಬದಲಾವಣೆಯಿಂದ ವಿಪರೀತ ರಾಜಯೋಗ ನಿರ್ಮಾಣವಾಗಿದೆಯಂತೆ. ಇನ್ನು ಬುಧ ಗ್ರಹದ ಮುಂದಿನ ರಾಶಿ ಬದಲಾವಣೆಯ ತನಕ ಅಂದ್ರೆ ಮಾರ್ಚ್ 7ರ ಮೊದಲು ಯಾವ 3 ರಾಶಿಗಳಿಗೆ ಲಾಭವಾಗಲಿದೆ ಅವುಗಳೆಂದರೆ ಕರ್ಕ ರಾಶಿಯಾಗಿದ್ದರೆ ವಿಪರೀತ ರಾಜಯೋಗವು ನಿಮಗೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಕೆಲಸದಲ್ಲಿ ನೀವು ಅದೃಷ್ಟವನ್ನು ಪಡೆಯುತ್ತೀರಿ. ನಿಮ್ಮ ಯಾವುದೇ ಕೆಲಸವು ಸ್ಥಗಿತಗೊಂಡಿದ್ದರೆ ಈಗ ಆ ಕೆಲಸವು ಪೂರ್ಣಗೊಳ್ಳಬಹುದು. ನೀವು ಅನೇಕ ಪ್ರವಾಸಗಳನ್ನು ಕೈಗೊಳ್ಳುವ ಅವಕಾಶವನ್ನು ಪಡೆಯುತ್ತೀರಿ. ನೀವು ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಊಹಾತ್ಮಕ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು ದೊಡ್ಡ ಲಾಭವನ್ನು ಪಡೆಯುತ್ತೀರಂತೆ. ಅದರಂತೆ ಬುಧವು ಪ್ರಸ್ತುತ ಕನ್ಯಾ ರಾಶಿಯಲ್ಲಿ 6ನೇ ಮನೆಯಲ್ಲಿ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಪ್ರತಿಕೂಲವಾದ ರಾಜಯೋಗದಿಂದ ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರಲಿದೆ. ಕಾನೂನು ವಿಷಯಗಳಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ. ಉದ್ಯೋಗಸ್ಥರಿಗೂ ಕೂಡ ಪ್ರಗತಿ ಸಾಧ್ಯತೆಗಳಿವೆ. ಅವರು ಈ ಸಮಯದಲ್ಲಿ ಬಡ್ತಿ ಪಡೆಯಬಹುದು ಕೂಡ. ಇದರ ಜೊತೆಗೆ ವಿಪರೀತ ರಾಜಯೋಗವು ಧನಸ್ಸು ರಾಶಿಯವರಿಗೂ ಶುಭ ಫಲಿತಾಂಶಗಳನ್ನು ನೀಡಲಿದೆ. ಇದು ಧನಸ್ಸು ರಾಶಿಯವರಿಗೆ ಧೈರ್ಯವನ್ನು ಹೆಚ್ಚಿಸುತ್ತದೆ. ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇವೆ. ವಿದೇಶ ಪ್ರವಾಸವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಹ ಬಲಗೊಳ್ಳುತ್ತದೆ ಮತ್ತು ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳು ಕಂಡುಬರುತ್ತವೆ. ವ್ಯಾಪಾರಸ್ಥರಿಗೆ ಲಾಭವಾಗಲಿದೆ. ಷೇರು ಮಾರುಕಟ್ಟೆ, ಬೆಟ್ಟಿಂಗ್ ಮಾರುಕಟ್ಟೆ ಹಾಗೂ ಲಾಟರಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಜನರು ಈ ಸಮಯದಲ್ಲಿ ಆರ್ಥಿಕ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆಯಂತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.